ಜಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ನನ್ನ ಹತ್ರ ಇರೋ ಐಟಮ್ಸ್ ಅಲ್ಲೇನೆ ಮನೇನ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತಿದ್ದೀನಿ. ಇನ್ನು ಯಾವ ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ ನಾನು. ಅಡುಗೆ ಆಗಬೇಕು, ಹಾಗೆ ಡೆಕೋರೇಷನ್ ಕೂಡ ಮಾಡಬೇಕು. ಆಲ್ರೆಡಿ ನೀವು ನನ್ನ ಫ್ಲಿಪ್ಕಾರ್ಟ್ ಹೌಲಲ್ಲಿ ನೋಡಿರ್ತೀರ ಈ ಸಾರಿನ. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನನ್ನ ಹೆಸರು ವರ್ಷ. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿರೋ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟರವರೆಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ, ನಾವು ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗಿದ್ವಿ. ಅಲ್ಲಿಂದ ಬಂದಾದಮೇಲೆ ಬ್ಯಾಂಗ್ಳೂರಲ್ಲಿ ಕೂಡ ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂತ ಫ್ರೆಂಡ್ಸಿಗೆ ಕೂಡ ಇನ್ವೈಟ್ ಮಾಡಿದ್ದೀನಿ. ಜಾಸ್ತಿ ಜನ ಏನಿಲ್ಲ, ಒಂದಿಬ್ಬರು ಬರ್ತಿದ್ದಾರೆ ಅಷ್ಟೇ. ಹಾಗೆ ಮನೇನ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ದೀಪಾವಳಿ ಥೀಮಲ್ಲಿ. ಜಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ನನ್ನ ಹತ್ರ ಇರೋ ಐಟಮ್ಸ್ ಅಲ್ಲೇನೆ ಮನೇನ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತಿದ್ದೀನಿ. ನಾನು ಯಾವ ಥರ ಡೆಕೋರೇಟ್ ಮಾಡ್ತೀನಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇನ್ನು ಯಾವ ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ ನಾನು. ಅಡುಗೆ ಆಗಬೇಕು, ಹಾಗೆ ಡೆಕೋರೇಷನ್ ಕೂಡ ಮಾಡಬೇಕು. ಪಾಪು ಕೂಡ ಮಲಗಿದ್ದಾಳೆ. ಅವಳು ಹೇಳೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು. ಇಲ್ಲ ಅಂತ ಅಂದರೆ 1 ಗಂಟೆ ಆಗೋ ಕೆಲಸ 2-3 ಗಂಟೆ ಆದ್ರೂ ಮುಗಿಯೋದಿಲ್ಲ ನನ್ನದು. ಹಾಗಾಗಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಸೋಫಾ ಕವರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಡೆಕೋರೇಷನ್ ಎಲ್ಲ ಆದಮೇಲೆ ಅಡುಗೆ ಕೆಲಸ ಇಟ್ಕೊಳ್ಳೋಣ ಅಂತ ಫಸ್ಟು ಡೆಕೋರೇಷನ್ ಪಾರ್ಟ್ ಮುಗಿಸ್ಕೊಳ್ತಾ ಇದ್ದೀನಿ. ವೆದರ್ ನೋಡಿದರೆ ಮಳೆ ಬರೋ ಥರ ಅನಿಸ್ತಿತ್ತು. ಹಾಗಾಗಿ ಬಾಲ್ಕನಿ ಏನೂ ಡೆಕೋರೇಟ್ ಮಾಡ್ಕೊಳ್ತಾ ಇಲ್ಲ. ಮಾಡ್ಕೊಂಡ್ರೂ ಸುಮ್ಮನೆ ಹಾಳಾಗುತ್ತೆ. ಹಾಗಾಗಿ ನಾನು ಜಸ್ಟ್ ಬಾಲ್ಕನಿ ಡೋರ್ಗೆ ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಗಳನ್ನು ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಾಲ್ಕನಿ ಡೋರಿಗೆ ನಾನು 2 ಥರದ ಹೂವಿನ ಹಾರ ತೊಗೊಂಡಿದ್ದೀನಿ. 1 ಬೈ 1 ಹಾಕ್ಕೊಳ್ತಾ ಇದ್ದೀನಿ ಅದನ್ನೇ. ಈ ಚೆಂಡು ಹೂವಿನ ಹಾರ ಬಂದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ಇದಕ್ಕೆ 5 ಪೀಸಿಗೆ 150 ಏನೋ ಪೇ ಮಾಡಿದ್ದೀನಿ ನಾನು. ಸೆಂಟರ್ ಟೇಬಲ್ ಮೇಲೆ ಇಡೋಕ್ಕೆ ಅಂತ ನಾನು ಫ್ಲವರ್ ಬೌಲ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಇದಕ್ಕೆ ನಾನು ಅರೌಂಡ್ 130 ರುಪೀಸ್ ಏನೋ ಪೇ ಮಾಡಿದ್ದೀನಿ. ಹಾಗೆ ಈ ಲೋಟಸ್ ನೋಡ್ತಾ ಇರ್ಬೋದು, ಇದು ನೀರಲ್ಲಿ ಹಾಕಿದರೆ ಲೈಟ್ ಬರುತ್ತೆ. ಇದು ಪ್ಯಾಕ್ ಆಫ್ 5 229 ರುಪೀಸ್ ಪೇ ಮಾಡಿದ್ದೀನಿ. ಇದನ್ನು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಹಾಗೆ ಯಾರಿಗಾದರೂ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೋಫಾ ಕಾರ್ನರಲ್ಲಿ ಸ್ವಲ್ಪ ಜಾಗ ಇದೆ. ಇಲ್ಲಿ ಫ್ಲವರ್ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಹೂವಿನ ರಂಗೋಲಿ ಹಾಕಬೇಕಂತ ತುಂಬಾ ಆಸೆ ಇತ್ತು. ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ. ಫೈನಲಿ ಇವತ್ತು ಆಗ್ತಾ ಇದೆ. ಈ ರಂಗೋಲಿಗೆ ನಾನು ಅಪಾರ್ಟ್ಮೆಂಟ್ ಹೊರಗಡೆನೆ ಸ್ವಲ್ಪ ಫ್ಲವರ್ಸ್ ಎಲ್ಲ ಇತ್ತು. ಎಲೆ ಹಾಗೆ ಫ್ಲವರ್ಸ್ನೆಲ್ಲ ತೊಗೊಂಡು ಬಂದು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರೋಸಸ್ ಮತ್ತು ಸೇವಂತಿಗೆ ಹೂವಿತ್ತು ಮನೇಲಿ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಫ್ಲವರ್ ರಂಗೋಲಿ ಹಾಕ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ರೆಫರೆನ್ಸ್ ಪಿಕ್ಚರ್ಸ್ನ ನೋಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ ಯಾವುದನ್ನು ಹಾಕುವಾಗ ನೆನಪೇ ಆಗ್ತಿರ್ಲಿಲ್ಲ. ಹಾಗಾಗಿ ನಂಗೆ ಹೇಗೆ ಗೊತ್ತಾಗುತ್ತೋ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ರಂಗೋಲಿನ. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಏನಾದರೂ ಪುಟ್ಟದಾಗಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ರಂಗೋಲಿನ. ಬಟ್ ಮಾಡ್ತಾ ಮಾಡ್ತಾ ಎಷ್ಟು ಮಾಡಿದ್ರೂ ಸಮಾಧಾನ ಆಗ್ತಾ ಇರಲಿಲ್ಲ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನೂ ರಂಗೋಲಿ ಕಂಪ್ಲೀಟ್ ಆಗಿಲ್ಲ ಇದು. ಫಸ್ಟ್ ಇಷ್ಟಕ್ಕೇ ಬಿಡೋಣ ಅಂದ್ಕೊಂಡೆ, ಮತ್ತೆ ಸ್ವಲ್ಪ ರೌಂಡ್ ಕಂಪ್ಲೀಟ್ ಮಾಡೋಣ ಅಂತ ಇದಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ರೌಂಡ್ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ. ಹಾಗೆ ಮಧ್ಯೆ ಮಧ್ಯೆ ಬ್ಲ್ಯಾಂಕ್ ಅನ್ನಿಸ್ತಿತ್ತು ಅಂತ ಸ್ವಲ್ಪ ಪೆಟಲ್ಸ್ನ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ. ದೀಪಾವಳಿ ಥೀಮಲ್ಲಿ ಮನೆ ಡೆಕೋರೇಟ್ ಮಾಡ್ಕೊಳ್ತಿರೋದ್ರಿಂದ ಮಧ್ಯ ಸೆಂಟ್ರಲ್ಲಿ ನಾನು ದೀಪ ಕೂಡ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಸಂಜೆ ಫ್ರೆಂಡ್ಸ್ ಬಂದಾದಮೇಲೆ ಹಚ್ಕೊಳ್ತೀನಿ. ಸೊ ಫೈನಲಿ ನನ್ನ ರಂಗೋಲಿ ರೆಡಿ ಆಗಿದೆ. ರಂಗೋಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಡೆಕೋರೇಷನ್ ಎಲ್ಲ ಆದಮೇಲೆ ನಾನು ಡ್ರೈ ಜಾಮೂನ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಹೇಗೆ ಜಾಮೂನ್ ಮಾಡ್ಕೊಳ್ತೀವೋ ಹಾಗೆ ಮಾಡಿಕೊಂಡು ಸಕ್ಕರೆ ಪಾಕ ಹೀರ್ಕೊಂಡಾದಮೇಲೆ ಡೆಸಿಗೇಟೆಡ್ ಕೊಕೊನಟ್ ಪೌಡ್ರಲ್ಲಿ ಕೋಟ್ ಮಾಡಿಕೊಂಡ್ರೆ ಆಯಿತು. ಮನೆಯೆಲ್ಲ ಡೆಕೋರೇಟ್ ಮಾಡಿದ್ದಾಯಿತು. ನಾನು ಇವಾಗ ಈ ಕಾಟನ್ ಸ್ಯಾರಿ ವೇರ್ ಮಾಡೋಣ ಅಂತಿದ್ದೀನಿ. ಮನೆಯಲ್ಲೇ ಫಂಕ್ಷನ್ ಇರೋದ್ರಿಂದ ಸಿಂಪಲ್ ಕಾಟನ್ ಸ್ಯಾರಿ, ಇದಕ್ಕೆ ಸ್ಲೀವ್ಲೆಸ್ ಬ್ಲೌಸ್. ಇದನ್ನ ಆಲ್ರೆಡಿ ನೀವು ನನ್ನ ಫ್ಲಿಪ್ಕಾರ್ಟ್ ಹೌಲಲ್ಲಿ ನೋಡಿರ್ತೀರ ಈ ಸಾರಿನ. ಇನ್ನೂ ಯಾರಿಗಾದರೂ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಫೇಸ್ ಮೇಕಪ್ ಎಲ್ಲ ಆಗಿದೆ. ಸೊ ಕ್ವಿಕ್ಕಾಗಿ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸ್ಯಾರಿ ನೋಡಿ ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ. ತುಂಬ ಕಂಫರ್ಟಬಲ್ ಆಗಿದೆ. ಇದಕ್ಕೆ ನಾನು ಬ್ಲ್ಯಾಕ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಬ್ಲ್ಯಾಕ್ ಕಲರ್ ಜುಮ್ಕ ಸಿಂಪಲಾಗಿ ಇಡ್ತಿದ್ದೀನಿ. ಯಾವುದೇ ಥರ ಜ್ಯುವೆಲ್ರಿ, ಹೆವಿ ಜ್ಯುವೆಲ್ರಿ ಎಲ್ಲ ಹಾಕ್ಕೊಳ್ತಾ ಇಲ್ಲ ಇದಕ್ಕೆ. ಸೊ ಇದು ನನ್ನ ಫೈನಲ್ ಲುಕ್. ನಮ್ಮ ಮನೆ ಪುಟ್ಟ ಲಕ್ಷ್ಮಿನೂ ರೆಡಿಯಾಗಿದ್ದಾಳೆ. ಸೇ ಹಾಯ್.
ಹೇಳು ಹೇಳು. ಸೊ ಇವತ್ತು ಪಾಟ್ಲಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾನು ಡಿನ್ನರ್ಗೆ ಡ್ರೈ ಜಾಮೂನ್ ಹಾಗೆ ನೀರು ದೋಸೆ ಮಾಡಿದ್ದೀನಿ. ನನ್ನ ಫ್ರೆಂಡು ಕರಿ ತರ್ತಾಳೆ ನೀರು ದೋಸೆಗೆ, ಹಾಗಾಗಿ ಜಸ್ಟ್ ನೀರು ದೋಸೆ ಅಷ್ಟೇ ಮಾಡಿದ್ದೀನಿ. ಮತ್ತು ವೈಟ್ ರೈಸ್, ರಸಮ್ ಅಷ್ಟೇ, ಸಿಂಪಲ್ ಮೆನು. ನಮ್ಮ ಫ್ರೆಂಡ್ಸ್ ಇಬ್ರು ವರ್ಕಿಂಗ್ ಇರೋದ್ರಿಂದ ಆಫೀಸಿಂದ ಬರೋದನ್ನೇ ಲೇಟ್ ಆಗಿಬಿಟ್ಟಿತ್ತು ಅವರು. ಅದು ಅಲ್ಲದೆ ಅವ್ರ ಕೆಲಸ ಇನ್ನೂ ಮುಗ್ದಿರಲಿಲ್ಲ, ಅವ್ರಿಗಿನ್ನೂ ಕಾಲ್ ಕನೆಕ್ಟ್ ಆಗಬೇಕಿತ್ತು. ಹಾಗಾಗಿ ದೀಪ ಎಲ್ಲ ನಾವೇ ಹಚ್ಕೊಂಡ್ವಿ. ಅಷ್ಟರಲ್ಲಿ ಅವರೂ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಇವರೇ ನಮ್ಮ ಫ್ರೆಂಡ್ಸು. ದೀಪ ಎಲ್ಲ ಹಚ್ಚಿದ್ದಾದಮೇಲೆ ಡೆಕೋರೇಷನ್ ಮಾಡಿರೋದು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಫ್ರೆಂಡ್ಸ್ನು ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಜಸ್ಟ್ ಊಟ ಮಾಡ್ಕೊಂಡು ಹೊರಟರು ಅವರು. ಆಲ್ರೆಡಿ ಟೈಮ್ ಆಗಿದ್ದರಿಂದ ನಾನು ಕೂಡ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.